ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ನನ್ನ ಯೂಟ್ಯೂಬ್ ಚಾನಲ್ ಐಶು ವ್ಲಾಗ್ಸ್. ತುಂಬ ದಿನ ಆದಮೇಲೆ ಇವತ್ತು ಕುಕ್ಕಿಂಗ್ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವತ್ತಿನ ರೆಸಿಪಿ ಬಂದು ಕೋಡ್ಬಳೆ ರೆಸಿಪಿ. ಈವ್ನಿಂಗ್ ಟೈಮ್ಗೆ ಸ್ನ್ಯಾಕ್ಸ್ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಹಾಗಿದ್ರೆ ಯೋಚನೆ ಮಾಡಿಬಿಡಿ, ನನ್ನ ವೀಡಿಯೋನ ಫುಲ್ ನೋಡಿ ಈ ರೆಸಿಪಿನ ಟ್ರೈ ಮಾಡಿ ಅಂತ ಹೇಳ್ತೀನಿ. ಕೋಡ್ಬಳೆನ ಯಾವ ರೀತಿಯಾಗಿ ಸಿಂಪಲಾಗಿ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಏನೇನು ಬೇಕು ಅಂತ ಹೇಳಿದ್ರೆ 1 ಕಪ್ ಅಕ್ಕಿ ಹಿಟ್ಟು, ಅರ್ಧ ಕಪ್ಪಷ್ಟು ಮೈದಾ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬಿಳಿ ಎಳ್ಳು ಬೇಕಾಗುತ್ತೆ. ಅದ್ರ ಜೊತೆಗೆ ಒಂದು 5ರಿಂದ 6 ಖಾರ ಮೆಣಸಿನ್ಕಾಯಿ, 2 ಬ್ಯಾಡಗಿ ಮೆಣಸಿನ್ಕಾಯಿ, 1-1.5 ಸ್ಪೂನಷ್ಟು ಉರಿಗಡಲೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆಯೇ ಸಣ್ಣ ರವೆ ಬೇಕಾಗುತ್ತೆ 1-1.5 ಸ್ಪೂನಷ್ಟು, ಹಾಗೆಯೇ 1 ಸ್ಪೂನಷ್ಟು ಜೀರಿಗೆ, 1-1.5 ಸ್ಪೂನಷ್ಟು ಕೊಬ್ಬರಿ ಬೇಕಾಗುತ್ತೆ. ಇಷ್ಟೇ ಸಾಮಗ್ರಿಗಳನ್ನ ಬಳಸ್ಕೊಂಡು ಕ್ರಿಸ್ಪಿಯಾಗಿ ಕುರುಮ್ ಕೋಡ್ಬಳೆನ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ಈ ವ್ಲಾಗಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಸಿಂಪಲಾಗಿ ಮಾಡೋದು ಬಟ್ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಇನ್ನು ಫಸ್ಟ್ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ಒಂದು ಮಿಕ್ಸಿಂಗ್ ಜಾರ್ಗೆ 1-1.5 ಸ್ಪೂನಷ್ಟು ಕೊಬ್ಬರಿ, ಜೀರಿಗೆ, ಕಡಲೆ, ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ 5ರಿಂದ 6 ನಿಮ್ಮ ಖಾರಕ್ಕೆ ಅನುಗುಣವಾಗಿ ಸೇರಿಸ್ಕೊಂಡು ನೀರನ್ನ ಹಾಕಿದ್ರೆ ರುಬ್ಬಿ ಪೌಡರ್ ಮಾಡಿ ಇಟ್ಕೊಬೇಕಾಗುತ್ತೆ. ಇನ್ನು ಪೌಡರ್ ಮಾಡಿದಾದಮೇಲೆ ಸಪ್ರೇಟ್ ಬೌಲ್ಗೆ 1 ಕಪ್ಪಷ್ಟು ಅಕ್ಕಿ ಹಿಟ್ಟು, ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟು, ಒಂದು ಸ್ಮಾಲ್ ಬೌಲಲ್ಲಿ ಅಥವಾ 2 ಸ್ಪೂನಷ್ಟು ಸಣ್ಣ ರವೆ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಹಾಗೆಯೇ ಮುಂಚೆ ರುಬ್ಬಿಟ್ಕೊಂಡಿರೋಂಥ ಪೌಡರ್ ಇಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನೀರು ಏನು ಸೇರಿಸಿಲ್ಲ, ನಾನು ಬರೀ ಡ್ರೈ ಆಗಿಯೇ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಇಲ್ಲೇ ಎಲ್ಲ ಕಡೆ ಖಾರ ಈಕ್ವಲಾಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಇನ್ನು ಅದಾದಮೇಲೆ ಮಧ್ಯದಲ್ಲಿ ಸ್ವಲ್ಪ ಗುಂಡಿ ಥರ ಮಾಡಿಕೊಂಡು ಅಲ್ಲಿಗೆ ಸ್ವಲ್ಪ ಬಿಳಿ ಎಳ್ಳು, ಬೇಕಂತ ಹೇಳಿದ್ರೆ ಸ್ವಲ್ಪ ಫ್ಲೇವರ್ಗೆ ಜೀರಿಗೆನೂ ಕೂಡ ಸೇರಿಸ್ಕೊಬೋದು, ಆಪ್ಷನಲ್. ಅದಕ್ಕೆ ಎಣ್ಣೆನ ಕಾಯಿಸಿ ಆ ಎಳ್ಳನ್ನು ಸಿಡಿಸ್ಬೇಕಾಗುತ್ತೆ. ಸಿಡಿಸಿದಾದಮೇಲೆ ಆ ಎಣ್ಣೆಯೊಟ್ಟಿಗೆ ಹಿಟ್ಟನ್ನೆಲ್ಲ ಚೆನ್ನಾಗಿ ಬೆರೆಸ್ಕೊಳ್ಳಿ. ಇದಕ್ಕೆ ನೀರನ್ನು ನಾನು ಸೇರಿಸಿಲ್ಲ, ಎಣ್ಣೆಯೊಟ್ಟಿಗೆ ಬೆರೆಸಿದ್ದಾದಮೇಲೆ ಒಂದು ಸ್ವಲ್ಪ ನೀರಿಗೆ ಈ ಪುಡಿ ಏನಿರುತ್ತೆ ಆ ಮಿಕ್ಸ್ನ ಕುದಿಸ್ಕೊಂಡು ಈ ರೀತಿ ನೀರು ಹಾಕ್ಕೊಂಡು ನೀವು ಮಿತ್ಕೊಬೇಕಾಗುತ್ತೆ, ಅಥವಾ ಪ್ಲೈನ್ ವಾಟರಲ್ಲಿ ಕೂಡ ಮಿತ್ಕೊಬಹುದು. ನೋಡಿ ಇಲ್ಲಿ ಯಾವ ಥರ ಚೆನ್ನಾಗಿ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು. ಮಾಮೂಲಿಯಾಗಿ ನೀವು ರೊಟ್ಟಿ ಮಾಡಲಿಕ್ಕೆಲ್ಲ ಯಾವ ಅದಕ್ಕೆ ಮಿಕ್ಸ್ ಮಾಡ್ಕೊತೀರಲ್ವ, ಅದೇ ಅದಕ್ಕೆ ನಾನು ಇದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಅದಾದಮೇಲೆ ನಿಮಗೆ ತುಂಬ ಚಿಕ್ಕದಾಗಿ ಬೇಕು ಅಥವಾ ದೊಡ್ಡದಾಗಿ ಬೇಕು, ನಿಮ್ಮ ಪ್ರಿಫರೆನ್ಸ್ಗೆ ಅನುಗುಣವಾಗಿ ನೀವು ಕೋಡ್ಬಳೆನ ರೆಡಿ ಮಾಡಿಕೊಂಡು ಈ ಕಡೆ ಎಣ್ಣೆನ ಕಾಯಕ್ಕೆ ಇಟ್ಕೊಬೇಕಾಗುತ್ತೆ. ಎಣ್ಣೆ ಕಾಯಕ್ಕೆ ಇಟ್ಕೊಂಡ್ಮೇಲೆ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು 5ರಿಂದ 6 ನಿಮಿಷ ಲೈಟ್ ಬ್ರೌನ್ ಅಥವಾ ಕಂದು ಬಣ್ಣಕ್ಕೆ ತಿರುಗೋವರೆಗೂ ನೀವು ಚೆನ್ನಾಗಿ ಕೋಡ್ಬಳೆನ ಬೇಯಿಸ್ಕೊಬೇಕಾಗುತ್ತೆ. ಫಸ್ಟೇ ಐ ಫ್ಲೇಮ್ನಲ್ಲಿಟ್ಟರೆ ಸೀದೋಗೋ ಥರ ಆಗುತ್ತೆ. ಸೊ ಮೀಡಿಯಮ್ ಫ್ಲೇಮ್ನಲ್ಲಿ ನಿಧಾನವಾಗಿ ನೀವು ಬೇಯಿಸ್ಕೊಬೇಕಾಗುತ್ತೆ. ಒಂದೇ ಸಲ ಜಾಸ್ತಿ ಹಾಕಕ್ಕೆ ಹೋಗಬೇಡಿ, ಸ್ವಲ್ಪನೇ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಸಖತ್ ಆ್ಯಂಡ್ ಟೇಸ್ಟಿಯಾಗಿರೋ ಕೋಡ್ಬಳೆ ರೆಸಿಪಿ ತುಂಬ ಬೇಗ ರೆಡಿಯಾಗಿ ಹೋಗುತ್ತೆ. ನೀವು ಕೂಡ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನಿಮ್ಮ ಮನೇಲಿ. ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ಯಾವ ರೆಸಿಪೀಸ್ ಬೇಕು ಅಂತ ಕೂಡ ಕಾಮೆಂಟ್ ಮಾಡಿ. ನನ್ನ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.